ಭಾಗದ ವಿಡಿಯೋಗೆ ಸ್ವಾಗತ. ಫಸ್ಟ್ ಪಾರ್ಟಲ್ಲಿ ನಾವು ಸಂದರ್ಭ ಸಹಿತ ಸೂಚಿಸಿರಿ ಮತ್ತು ಒಂದು ವಾಕ್ಯದ ಪ್ರಶ್ನೆಗಳ ಉತ್ತರಗಳನ್ನು ಹಾಕಿದ್ದೀವಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಥಮ PUC ಕನ್ನಡ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಫಸ್ಟ್ PUCಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ. ಅವೆಲ್ಲವುಗಳನ್ನು ತಾವುಗಳು ನೋಡಬೇಕು. ಹಾಗಾದರೆ ಶುರು ಮಾಡೋಣ. ಈ ವಿಡಿಯೋದಲ್ಲಿ 2-3 ಅಂಕದ ಪ್ರಶ್ನೆಗಳು ಮತ್ತು 5-6 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಪ್ರಶ್ನೆ ವಿಭಾಗ 3, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ: ವೈದ್ಯಾಧಿಕಾರಿಗೆ ತನ್ನೆದುರು ನಿಂತಿದ್ದ ಹುಡುಗ ಸುಮಾರು ಎತ್ತರದ ನರಪೇತಲ, ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನಾಗಿ ಕಂಡನು. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲಿರುವುದು ಕಂಡಿತು. ಪ್ರಶ್ನೆ 2. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ? ಉತ್ತರ: ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಕುಚೇಷ್ಟೆ ಮಾಡಬೇಕೆನಿಸಿತು. ಅವನನ್ನು ದೃಷ್ಟಿಸುತ್ತಾ, ನಿನ್ನನ್ನು ಚೆನ್ನಾಗಿ ನೋಡಿದ್ದೇನೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಓವಿಗಳು ಇದ್ದಂಗಿವೆಯಲ್ಲಪ್ಪ ಎಂದು ಚೇಷ್ಟೆ ಮಾಡಿದ ವೈದ್ಯಾಧಿಕಾರಿ ಹುಡುಗನನ್ನು ಕಂಡು. ಪ್ರಶ್ನೆ 3. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಚಪ್ಪಾಗಿ ಹೋದ? ಉತ್ತರ: ತನ್ನ ಹೆಸರು ದೇವರ ಸತ್ಯವಾಗಿಯೂ ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ಮತ್ತೊಮ್ಮೆ ಗಾಂಧಿ ಎಂದು ನುಡಿದಾಗ ವೈದ್ಯಾಧಿಕಾರಿ ಚಪ್ಪಾಗಿ ಹೋದ. ಪ್ರಶ್ನೆ 4. ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಉತ್ತರ: ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನೋಡಮ್ಮ, ನಿಮ್ಮ ಮೊಮ್ಮಗನಿಗೆ ಹೊಟ್ಟೆಯಲ್ಲಿ ನೀರು ಸೇರೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಇದುವರೆಗೆ ಹಬ್ಬಿದೆ ಎಂದು ಹೇಳಿದರು. ಪ್ರಶ್ನೆ 5. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಉತ್ತರ: ನಿಂಗಮ್ಮನ ಗಂಡ ಬುಕ್ಕೇಗೌಡ ಸೇಂದಿ ಇಳಿಸೋಕೆ ಸಾಹುಕಾರ ಹತ್ತಿರ ಇದ್ದ. ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡ. ಪ್ರಶ್ನೆ 6. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಉತ್ತರ: ಅಜ್ಜ ತನ್ನ ಮೇಲಿಟ್ಟಿರುವ ಪ್ರೀತಿಗೆ ಗಾಂಧಿಗೆ ಒಳಗಿನಿಂದ ಅಳುಗುದ್ದಿಕೊಂಡು ಬಂದಿತು. ಅಜ್ಜನ ತೊಡೆಯ ಮೇಲೆ ತಲೆ ಇಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಅಯ್ಯ, ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಎಂದು ತನ್ನ ಕೊನೆಯಾಸೆ ಹೇಳಿದ. ಪ್ರಶ್ನೆ 7. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ? ಉತ್ತರ: ಊರಿಗೆ ಬಂದ ಕರಿಸಿದ್ದೇಗೌಡ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ. ಇಲ್ಲಿಗೆ 2-3 ವಾಕ್ಯದ ಪ್ರಶ್ನೆಗಳು ಮುಗಿತು. ಇನ್ನು 5-6 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1. ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನ ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ. ಉತ್ತರ: ಬಳ್ಳಕೆರೆ ಹಳ್ಳಿಯಿಂದ ಬೆಳಿಗ್ಗೆಯೇ ನಿಂಗಮ್ಮ ರೋಗಿಷ್ಠ ಮಗ ಗಾಂಧಿಯನ್ನು ಚಿಕಿತ್ಸೆಗಾಗಿ ಶಹರದ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು. ಹೊತ್ತು ಏರಿದರೂ ಯಾರೂ ಅವನಿಗೆ ಚಿಕಿತ್ಸೆ ಕೊಟ್ಟಿರಲಿಲ್ಲ. ಅವ್ಯಕ್ತ ನೋವಿನ ರೋಷದಿಂದ ವೈದ್ಯಾಧಿಕಾರಿಯ ಕೊಠಡಿಗೆ ಹೋಗಿ ತನ್ನ ಕಾಯಿಲೆ ಪರೀಕ್ಷಿಸಲು ಕೇಳಿಕೊಂಡಾಗ ಆತ ಮೊದಲು ಕುಚೇಷ್ಟೆ ಮಾಡಿದ. ಆತನ ಹೆಸರು ಕೇಳಿ ಗಾಂಧಿ ಎಂದು ತಿಳಿದುಕೊಂಡು ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ಆತನ ಕುರಿತು ಹಾಸ್ಯ ಮಾಡಿದರು. ನಂತರ ತನ್ನ ಕಾಯಿಲೆ ಪರೀಕ್ಷಿಸಲು ಆತ ಒತ್ತಾಯಿಸಿದಾಗ ಪರೀಕ್ಷಿಸಿ ಹೊಟ್ಟೆಯಲ್ಲಿ ನೀರು ಸೇರೊಂಡಿರೋದನ್ನು, ಕಾಲುಗಳು ಊದಿಕೊಂಡಿರೋದನ್ನು ಹೇಳಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಈವರೆಗೂ ಹಬ್ಬಿದೆ ಎಂದು ಹೇಳಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಹೋಗಲು ಹೇಳಿದರು. ಪ್ರಶ್ನೆ 2. ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? ಉತ್ತರ: ಕರಿಸಿದ್ದೇಗೌಡ 15 ವರ್ಷಗಳ ಹಿಂದೆ ಹೊಲವತ್ತಿ ಮನೆಗೆ ಅಳಿಯ ಬುಕ್ಕೇಗೌಡನೊಂದಿಗೆ ಬಂದಾಗ ಅದೇ ತಾನೇ ಜನಿಸಿ ಮೊರತುಂಬ ಮಲಗಿದ ಮೊಮ್ಮಗನನ್ನು ಕಂಡು ಹಿಗ್ಗಿ ಹೀರೆಕಾಯಿಯಾದ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹೋದ. ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು, ಈ ಸುತ್ತಮುತ್ತ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಸಬೇಕೆಂದು ಹೇಳಿದ್ದರಿಂದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಟ್ಟನು. ಪ್ರಶ್ನೆ 3. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಉತ್ತರ: ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಮಗಳು ನಿಂಗಮ್ಮನೊಂದಿಗೆ ಅವನನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ.
ಅವರು ಊರಿಗೆ ಕರೆದುಕೊಂಡು ಹೋಗಿ ತಾವು ಬರೆದ ಔಷಧಿಗಳನ್ನು ತೆಗೆದುಕೊಳ್ಳಲು ಹೇಳಿದಾಗ ಅದೇ ಆಸ್ಪತ್ರೆಯಲ್ಲಿ ಕೆಲವು ದಿನ ಇಟ್ಟುಕೊಂಡು ಚಿಕಿತ್ಸೆ ಕೊಡಲು ಬೇಡಿಕೊಂಡ. ಔಷಧೋಪಚಾರಕ್ಕೆ ಬಳಿಯಿದ್ದ ಸಣ್ಣ ಗಂಟು ಕರಗಿದಾಗ ಮೊಮ್ಮಗಳ ಮತ್ತು ಮಗಳ ಆಭರಣ ತೆಗೆದುಕೊಂಡು ಅವನ್ನು ಗಿರವಿ ಇಟ್ಟು ಬಂದು ಹಣದಲ್ಲಿ ಚಿಕಿತ್ಸೆ ಪೂರೈಸಲು ಪ್ರಯತ್ನಿಸಿದ. ಕೊನೆಗೆ ಹೊಲದಲ್ಲಿದ್ದ ಹಲಸಿನ ಮರವನ್ನು ಮಾರಿ ಮೊಮ್ಮಗನ ಚಿಕಿತ್ಸೆ ವೆಚ್ಚಕ್ಕೆ ಬೇಕಾದ ಹಣದ ವ್ಯವಸ್ಥೆ ಮಾಡಿ ಹಣದೊಂದಿಗೆ ಆಸ್ಪತ್ರೆಗೆ ಬಂದರೆ ವಿಧಿ ಮೊಮ್ಮಗನ ಸಾವಾಗಿ ಕಾಡಿ ಬರೆ ಎಳೆದಿತ್ತು. ಮುಂದಿನ ಪ್ರಶ್ನೆ 4. ಕಡೆಯ ಪ್ರಶ್ನೆ. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿರಿ. ಉತ್ತರ: ಗಾಂಧಿಯನ್ನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದು ವಾರ್ಡಿನಲ್ಲಿ ಹಾಸಿಗೆ ಕೊಟ್ಟು ಮಲಗಿಸಿದರು. ಎಕ್ಸರೇ ಇತ್ಯಾದಿ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರಗಳ ನಡೆದು ಗಾಂಧಿ ಅಜ್ಜನ ಬಳಿಯಿದ್ದ ಪುಟ್ಟ ಗಂಟು ಕರಗಿತು. ಗಾಂಧಿ ತಾಯಿ ತನ್ನ ಮತ್ತು ಮಗಳ ಕಿವಿಯೋಲೆಗಳನ್ನು ಮಾರಿ ದವಾಖಾನೆಯ ವೆಚ್ಚ ನೀಗಿಸಲು ಕೇಳಿಕೊಂಡಳು. ಅಜ್ಜ ಕರೆಸಿದ್ದೇಗೌಡ ಹಳ್ಳಿಯ ಹೊಲದಲ್ಲಿದ್ದ ಹಲಸಿನ ಮರ ಮಾರಿ ಬಂದ ಹಣವನ್ನು ಮೊಮ್ಮಗನ ಚಿಕಿತ್ಸೆ ವೆಚ್ಚಕ್ಕಾಗಿ ತಂದ. ಆದರೆ ವಿಧಿ ಸಾವಿನ ಆಟ ಆಡಿ ಗಾಂಧಿಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತ್ತು. ಆಸ್ಪತ್ರೆಗೆ ಬಂದ ಕರೆಸಿದ್ದೇಗೌಡ ಮನುಷ್ಯ ಸಾಯೇ ಕಲ್ಲು ಸತ್ತಾದ ಎಂದು ವಾಸ್ತವ ನೋವ ಸಂಗತಿಯನ್ನು ಭಾರವಾದ ನೋವಿನ ಹೃದಯದಿಂದ ಹೇಳುತ್ತಾನೆ ಅಂತಕ್ಕಂಥದ್ದು ಈ ಪಾಠ ಇತ್ತು. ನಿಜಕ್ಕೂ ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಪ್ಪ ಅಂದರೆ ಕತೆ ಕೇಳಿದ ನಂತರ ಏನಾಯ್ತಪ್ಪ ಅಂತಂದರೆ ತುಂಬಿ ಬಂತು. ಚೆನ್ನಾಗಿ ಅಧ್ಯಯನವನ್ನು ಮಾಡಿ. ಮೊದಲ ಭಾಗದ ಪ್ರಶ್ನೋತ್ತರಗಳನ್ನು ಸಹಿತ ತಪ್ಪದೆ ನೋಡಿ. ಈ ವಿಡಿಯೋದಲ್ಲಿನ ಕೂಡ ಪ್ರಶ್ನೋತ್ತರಗಳನ್ನು ನೋಡಬೇಕು. ನಮ್ಮ ಇಂಗ್ಲೀಷ್, ಹಿಂದಿ ಮತ್ತು ಇತಿಹಾಸದ ವಿಡಿಯೋಗಳಿದ್ದಾವೆ. ನೀವು ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಬೇಕು. ಯಾಕಂದ್ರೆ ನಮ್ಮ ವಿಡಿಯೋಗಳಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ಗಳಿಂದ ನಮ್ಮ ಒಂದು ಅದೇನಂತಾರಲ್ಲ ಉಪಕಾರವನ್ನು ತೀರಿಸಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡೀರಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಪ್ರಥಮ PUCನ ಅರ್ಧವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಇವೆಲ್ಲ ವಿಡಿಯೋಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಲೈನಪ್ಗಳನ್ನು ಮಾಡ್ತಾನೇ ಇರ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಿಮ್ಮ ಲೈಕ್ಗಳು, ನಿಮ್ಮ ವ್ಯೂಗಳು ಹೆಚ್ಚಾದಷ್ಟು ಮತ್ತಷ್ಟು ಇದೇ ಥರನಾಗಿರ್ತಕ್ಕಂಥ ಹೊಸ ವಿಡಿಯೋಗಳನ್ನು ಹಾಕಲಿಕ್ಕೆ ನಮ್ಗೆ ಏನಾಗ್ತದಪ್ಪ ಅಂದರೆ ಖುಷಿ ಆಗ್ತದೆ. ಹಾಗಾದರೆ ಚೆನ್ನಾಗಿರಿ, ಓದ್ತಾ ಇರಿ. ಯಾಕಂದರೆ ಮೊದಲಿನಿಂದ ಓದು ಕಡೆಯ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ಯಶಸ್ಸಿನ ಗುಟ್ಟು ಅಂತ ಕರೀತಾರೆ. ಸಮಯವನ್ನು ಹಾಳು ಮಾಡದೆ ಫಸ್ಟ್ ಹಿಡಿದು ಚೆನ್ನಾಗಿ ಓದಿದರೆ ಖಂಡಿತವಾಗಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಚೆನ್ನಾಗಿರಿ, ಓದ್ತಾ